ಕೆಳಗಿನ ಯಾವುದು ಭಾರತದ ಪ್ರಜೆಗಳ ಮೂಲಭೂತ ಹಕ್ಕು ಅಲ್ಲ? ಸರಿಯಾದ ಉತ್ತರ ಉಚಿತ ಕಾನೂನು ನೆರವಿನ ಹಕ್ಕು. ಇದು ಮೂಲಭೂತ ಹಕ್ಕಲ್ಲ. ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ನಾವು ಕಾಣಬಹುದು. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು. ರಾಜ್ಯ ವಿಧಾನಸಭೆಯ ಶಾಸಕನು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವ ಇಚ್ಛೆ ಇದ್ದರೆ ತನ್ನ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು? ವಿಧಾನಸಭೆಯ ಸ್ಪೀಕರ್ಗೆ, ಸಭಾಪತಿಗೆ. ಸಂವಿಧಾನದ 359ನೇ ವಿಧಿಯು ರಾಷ್ಟ್ರಪತಿಯವರಿಗೆ ಕೆಳಗಿನ ಯಾವ ಸಂದರ್ಭದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಮೂಲಭೂತ ಹಕ್ಕುಚ್ಯುತಿ ಮಂಡಿಸದಂತೆ ತಡೆಯಲು ಸವಲತ್ತು ನೀಡಿದೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ವೇಳೆಯಲ್ಲಿ ಯಾವುದೇ ನ್ಯಾಯಾಲಯಕ್ಕೆ ಹೋಗಿ ನನಗೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಯಾವುದೇ ನ್ಯಾಯಾಲಯಕ್ಕೂ ಕೂಡ ನಾವು ಹೋಗುವಂತಿಲ್ಲ. ನೋಡಿ, 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಜಮ್ಮು ಮತ್ತು ಕಾಶ್ಮೀರ. ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತಾರವಾಗಿರುವ ಭಾರತದ ರಾಜ್ಯ ಯಾವುದು? ರಾಜಸ್ಥಾನ. ನೋಡಿ, ಭಾರತದಲ್ಲಿ ಹತ್ತಿ ಬೆಳೆಯಲು ಉತ್ತಮವಾದ ಮಣ್ಣು ಯಾವುದು? ಕಪ್ಪು ಮಣ್ಣು. ರಂಗನತಿಟ್ಟು ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು? ಮಂಡ್ಯ. ಭಾರತದಲ್ಲಿರುವ ಅತಿ ಪ್ರಾಚೀನ ಪರ್ವತ ಶ್ರೇಣಿ ಯಾವುದು? ಅರಾವಳಿ ಪರ್ವತ ಶ್ರೇಣಿಗಳು. ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗೋರೂರು ಅಣೆಕಟ್ಟು ಇರುವ ಜಿಲ್ಲೆ ಯಾವುದು? ಹಾಸನ. ರೇಡಿಯೋ ಕಾರ್ಬನ್ನ ಕಾಲನಿರ್ಣಯ ತಂತ್ರಜ್ಞಾನವು ಯಾವುದರ ವಯಸ್ಸನ್ನು ನಿರ್ಣಯಿಸಲು ಬಳಸುತ್ತಾರೆ? ಪಳೆಯುಳಿಕೆಗಳು. ಕಾಫಿ ಮತ್ತು ಟೀ ಮುಖ್ಯವಾಗಿ ಹೊಂದಿರುವುದು ಕೆಫಿನ್ ಅನ್ನು. ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುವುದು ಏಕೆಂದರೆ? ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ. ವಾಷಿಂಗ್ ಸೋಡಾ ಇದರ ಸಾಮಾನ್ಯ ಹೆಸರೇನು? ಸೋಡಿಯಂ ಕಾರ್ಬೋನೇಟ್. ಒಂದು ಅಣುವಿನ ಕೇಂದ್ರವು ಏನನ್ನು ಒಳಗೊಂಡಿರುತ್ತದೆ? ಅಣುವಿನ ಕೇಂದ್ರವು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಳಗೊಂಡಿರುತ್ತದೆ. ಶ್ರೀಕೃಷ್ಣದೇವರಾಯ ವಿಜಯನಗರದ ಯಾವ ರಾಜವಂಶಕ್ಕೆ ಸೇರಿದವನು? ತುಳುವ ರಾಜವಂಶಕ್ಕೆ ಸೇರಿದವನು. 1953ರ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿ ನೇಮಕವಾದವರು ಯಾರು? ಫಜಲ್ ಅಲಿ. ಕೆಳಗಿನ ಸ್ವಾತಂತ್ರ್ಯ ಹೋರಾಟದ ಚಳುವಳಿಯನ್ನು ಕಾಲಾನುಕ್ರಮವಾಗಿ ಜೋಡಿಸಿರಿ. ಅಸಹಕಾರ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ, ಕಾನೂನುಭಂಗ ಚಳುವಳಿ.
ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ. ನೋಡಿ, ಅಸಹಕಾರ ಚಳುವಳಿ ಸೆಪ್ಟೆಂಬರ್ 4, 1920 ಪ್ರಾರಂಭವಾಯಿತು. ಕ್ವಿಟ್ ಇಂಡಿಯಾ ಚಳುವಳಿ ಆಗಸ್ಟ್ 8, 1942 ಪ್ರಾರಂಭವಾಯಿತು. ಕಾನೂನು ಭಂಗ ಚಳುವಳಿ ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಮಾರ್ಚ್ 12, 1930 ಪ್ರಾರಂಭವಾಯಿತು. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸಂಬಂಧಿಸಿದವರು ಯಾರು? HSRA ಇದಕ್ಕೆ ಸಂಬಂಧಿಸಿದವರು ಯಾರು? ನೋಡಿ, 1, 2, 3 ಮತ್ತು 4 ಅಂದರೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್ ಸಿಂಗ್, ರಾಜ್ಗುರು ಇವರೆಲ್ಲರೂ ಕೂಡ HSRA ಅಂದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸಂಬಂಧಿಸಿದವರು. ನೋಡಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್, ಭಗತ್ ಸಿಂಗ್, ಸುಖದೇವ್ ಸಿಂಗ್, ರಾಜ್ಗುರು ಇವರೆಲ್ಲರೂ ಕೂಡ HSRAಗೆ ಸಂಬಂಧಿಸಿದವರಾಗಿದ್ದಾರೆ. ಶೇರ್ ಎ ಪಂಜಾಬ್ ಎಂದು ಹೆಸರುವಾಸಿಯಾದವರು ಯಾರು? ಲಾಲಾ ಲಜಪತ್ ರಾಯ್. ಮರೀಚಿಕೆ ಬಿಸಿಲು ಕುದುರೆ ಅಂತ ಕರಿತೀವಿ. ಇದು ಕಾಣಿಸಿಕೊಳ್ಳಲು ಕಾರಣ ಏನು? ವಾತಾವರಣದಲ್ಲಿನ ವಿಭಿನ್ನ ಭಾಗಗಳ ಅಸಮತೋಲನ ತಾಪಮಾನ. KB ಎಂದು ಕರೆಯಲ್ಪಡುವ 1 ಕಿಲೋಬೈಟ್ ಸಮವಾಗಿರುವುದು 1024 ಬೈಟ್ಸ್ಗಳಿಗೆ. ಅಂತರ್ಜಾಲ ಶೋಧನೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಒಂದು ರೀತಿಯ ಇದು ಒಂದು ಬ್ರೌಸರ್ ಆಗಿದೆ. ಕಂಪ್ಯೂಟರ್ ಭಾಷೆಯ ಸೂಚನೆಯಲ್ಲಾಗುವ ತಪ್ಪು ಎರರ್ಗಿರುವ ಮತ್ತೊಂದು ಹೆಸರೇನು? ಬಗ್ ಅಂತ ಕರಿತೀವಿ. ಕಂಪ್ಯೂಟರ್ ಭಾಷೆಯಲ್ಲಿ GUI ಇದರ ವಿಸ್ತೃತ ರೂಪ ಏನು? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ. RK ಲಕ್ಷ್ಮಣ್ ಒಬ್ಬ ಪ್ರಸಿದ್ಧ ಕಾರ್ಟೂನಿಸ್ಟ್, ವ್ಯಂಗ್ಯ ಚಿತ್ರಕಾರ. ಭಾರತದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದು? ಬೆಂಗಳೂರು. ನಗಿಸುವ ಅನಿಲ ಎಂದರೆ ನೈಟ್ರಸ್ ಆಕ್ಸೈಡ್ N2O. ಸಿಡುಬಿಗೆ ಲಸಿಕೆ ಕಂಡುಹಿಡಿದವರು ಯಾರು? ಎಡ್ವರ್ಡ್ ಜೆನ್ನರ್. ಕರ್ನಾಟಕದಲ್ಲಿ ಹೈಕೋರ್ಟ್ ಪೀಠಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ? 1, 3 ಮತ್ತು 4 ಬೆಂಗಳೂರು, ಕಲಬುರಗಿ ಮತ್ತು ಧಾರವಾಡದಲ್ಲಿ ಸ್ಥಾಪಿಸಲಾಗಿದೆ. ಭಾರತದಲ್ಲಿನ ಯಾವ ಅತಿ ವಿಸ್ತಾರವಾದ ನದಿದ್ವೀಪವು ವಿಶ್ವ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ? ಅಸ್ಸಾಂನ ಮಜಲಿ ದ್ವೀಪ. ದೇಜಗೌ ಎಂದು ಖ್ಯಾತರಾದ ಡಿ ಜವರೇಗೌಡರು ಕೆಳಗಿನ ಯಾವ ಪ್ರಶಸ್ತಿಯನ್ನು ಪಡೆದಿಲ್ಲ? ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿಲ್ಲ. ಡಿ ಜವರೇಗೌಡರು ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕರ್ನಾಟಕದ ಯಾವ ನಗರದಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ಇರುವುದಿಲ್ಲ? ಪೊಲೀಸ್ ಕಮಿಷನರೇಟ್ ಇರುವುದಿಲ್ಲ. ದಾವಣಗೆರೆಯಲ್ಲಿ ಇರೋದಿಲ್ಲ. ಏಕೆಂದರೆ ಪೊಲೀಸ್ ಕಮಿಷನರೇಟ್ ಬರೀ 6 ಜಿಲ್ಲೆಗಳಲ್ಲಿ ಮಾತ್ರ ಇರೋದು. ಮಂಗಳೂರು, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ಕಲಬುರಗಿಯಲ್ಲಿ ಪೊಲೀಸ್ ಆಯುಕ್ತರ ಕಚೇರಿಗಳು, ಪೊಲೀಸ್ ಕಮಿಷನರೇಟ್ಸ್ ಇದ್ದಾವೆ. ಪೊಲೀಸ್ ಹುತಾತ್ಮರ ದಿನವಾಗಿ ಆಚರಿಸುವ ದಿನ
ಅಕ್ಟೋಬರ್ 21. ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವುದು ಮೈಸೂರಿನಲ್ಲಿ. ಕೆಳಗಿನ ಲೇಖಕರು ಮತ್ತು ಅವರ ಬರಹಗಳನ್ನು ಜೋಡಿಸಿ ಬರೆಯಿರಿ. ಒಂದು ಕಡೆ ದ ರಾ ಬೇಂದ್ರೆ, ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೊಟ್ಟಿದ್ದಾರೆ. ನೋಡಿ, ದ ರಾ ಬೇಂದ್ರೆ ಅವರು ನಾಲ್ಕು ತಂತಿ ಎಂಬುವ ಕೃತಿಯನ್ನು ಬರೆದಿದ್ದಾರೆ. ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನು ಬರೆದಿದ್ದಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಚಿಕ್ಕವೀರ ರಾಜೇಂದ್ರ ಕೃತಿಯನ್ನು ಬರೆದಿದ್ದಾರೆ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಬ್ರೆಡ್ನಲ್ಲಿ ಬಳಸುವ ಈಸ್ಟ್ ಒಂದು ಫಂಗಸ್, ಶಿಲೀಂಧ್ರ. ಕಬ್ಬಿಣದ ಕೊರತೆಯಿಂದ ಆರೋಗ್ಯದಲ್ಲಿ ಡ್ಯಾಶ್ ಉಂಟಾಗುತ್ತದೆ. ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ, ಅನೀಮಿಯಾ ಉಂಟಾಗುತ್ತದೆ. ಕುಡಿಯುವ ನೀರಿನಲ್ಲಿ ಅಂಟುಜಾಡ್ಯ ನಿವಾರಕವಾಗಿ ಡಿಸ್ಇನ್ಫೆಕ್ಟ್ಯಾಂಟ್ ಆಗಿ ಬಳಸುವ ಅನಿಲ ಯಾವುದು? ಕ್ಲೋರಿನ್. ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕದಲ್ಲಿರುವ ಅತಿ ಚಿಕ್ಕ ರಚನೆ ಯಾವುದು? ನೆಫ್ರಾನ್. ಪಕ್ಷಿಗಳ ಕುರಿತು ಮಾಡುವ ಅಧ್ಯಯನವು ಆರ್ನಿಥಾಲಜಿ. ಈ ಕೆಳಗಿನವುಗಳಲ್ಲಿ ಯಾವುದು ಗಣಕಯಂತ್ರದ ಆಪರೇಟಿಂಗ್ ಸಿಸ್ಟಮ್ ಆಗಿದೆ? ಮೈಕ್ರೋಸಾಫ್ಟ್ ವಿಂಡೋಸ್ ಇದು ಆಪರೇಟಿಂಗ್ ಸಿಸ್ಟಮ್. ರಾಜ್ಯಸಭೆಯ ಪದನಿಮಿತ್ತ ಮುಖ್ಯಸ್ಥರು ಯಾರು? ಉಪರಾಷ್ಟ್ರಪತಿಗಳು ಆಗಿರ್ತಾರೆ. ಕರ್ನಾಟಕ ರಾಜ್ಯದಲ್ಲಿರುವ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿರುವ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75. ಆ 75 ಅದರಲ್ಲಿ 25 ಜನ ವಿಧಾನಸಭೆಯಿಂದ, 25 ಜನ ಸ್ಥಳೀಯ ಪ್ರಾಧಿಕಾರಗಳಿಂದ, 7 ಜನ ಪದವೀಧರರಿಂದ, 7 ಜನ ಶಿಕ್ಷಕರಿಂದ, ಇನ್ನು 11 ಜನ ರಾಜ್ಯಪಾಲರಿಂದ ನೇಮಕಗೊಳ್ಳುತ್ತಾರೆ. ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರ ಕಾರ್ಯನಿರ್ವಹಣಾ ಅವಧಿ ಎಷ್ಟು? ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರ ಕಾರ್ಯನಿರ್ವಹಣಾ ಅವಧಿ 6 ವರ್ಷಗಳು ಅಥವಾ ಅವರಿಗೆ 65 ವರ್ಷಗಳಾಗುವವರೆಗೂ ಕೂಡ ಅವರು ಅಧಿಕಾರದಲ್ಲಿರುತ್ತಾರೆ. ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು? ಬಿ ಮತ್ತು ಸಿ ಎರಡೂ ಸಂದರ್ಭಗಳಲ್ಲಿ ಮಾಡಬಹುದು. ನೋಡಿ, ಒಂದು ಅಧಿವೇಶನ ನಡೆಯುವಾಗ ಆ ಅಧಿವೇಶನದಲ್ಲಿ ಯಾವುದಾದರೂ ಒಂದು ಸದನ ಭಾಗವಹಿಸದೇ ಇದ್ದಾಗ ಅಥವಾ ಅಧಿವೇಶನದಲ್ಲಿ ಎರಡೂ ಸದನಗಳು ಭಾಗವಹಿಸದೇ ಇದ್ದಾಗ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಜ್ಯೋತಿರ್ವರ್ಷ ಈ ಕೆಳಗಿನವುಗಳ ಒಂದು ಘಟಕ. ದೂರ, ಡಿಸ್ಟೆನ್ಸ್ನ ಒಂದು ಘಟಕ. ದಂಡಕಾಂತದ ಕೇಂದ್ರದಲ್ಲಿನ ಕಾಂತತ್ವವು ಶೂನ್ಯವಾಗಿರುತ್ತದೆ. ಗಾಳಿಯು ಒಂದು ಗೊತ್ತಾದ ಡ್ಯಾಶ್ ಇಂದ ಡ್ಯಾಶ್ ವರೆಗೆ ಚಲಿಸುವುದು. ಗಾಳಿಯು ಒಂದು ಗೊತ್ತಾದ ಅಧಿಕ ಒತ್ತಡದ ದಿಕ್ಕಿನಿಂದ ಕಡಿಮೆ ಒತ್ತಡದ ದಿಕ್ಕಿನೆಡೆಗೆ ಚಲಿಸುವುದು. ಶಬ್ದದ ವೇಗವು ವಿವಿಧ ಮಾಧ್ಯಮಗಳಲ್ಲಿ ವಿಭಿನ್ನವಾಗಿರುತ್ತದೆ.
ಶಬ್ದದ ವೇಗವು ಕ್ರಮವಾಗಿ ಈ ಕೆಳಗಿನ ಡ್ಯಾಶ್ ಮಾಧ್ಯಮಗಳಲ್ಲಿ ಹೆಚ್ಚಾಗುವುದು. ನೋಡಿ, ಘನದಲ್ಲಿ ಹೆಚ್ಚಾಗಿರ್ತದೆ, ದ್ರವದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ತದೆ, ಅನಿಲದಲ್ಲಿ ಇನ್ನೂ ಕಡಿಮೆ ಆಗಿರ್ತದೆ. ಇಲ್ಲಿ ಅದಕ್ಕೆ ತಕ್ಕಂತೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ, ಗಾಳಿ, ನೀರು, ಕಬ್ಬಿಣಗಳಲ್ಲಿ ಕ್ರಮವಾಗಿ ಶಬ್ದದ ವೇಗ ಹೆಚ್ಚಾಗುತ್ತಾ ಹೋಗುತ್ತೆ. ಏಕೆಂದರೆ ಗಾಳಿ ಇದು ಅನಿಲ, ನೀರು ದ್ರವ, ಕಬ್ಬಿಣ ಘನ. ಹಾಗಾಗಿ ಗಾಳಿಗಿಂತ ನೀರಿನಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ, ನೀರಿಗಿಂತ ಕಬ್ಬಿಣದಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ. 151ನೇ ಪ್ರಶ್ನೆ, ಸೂರ್ಯಗ್ರಹಣ ಸಂಭವಿಸುವುದು. ಸೂರ್ಯಗ್ರಹಣ ಸಂಭವಿಸುವುದು ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ. ಕೆಳಗಿನ ಯಾವ ಮಣ್ಣು ಭಾರತದ ನದಿತಟ ಹಾಗೂ ಕರಾವಳಿ ಬಯಲಿನಲ್ಲಿರುತ್ತದೆ? ಮೆಕ್ಕಲು ಮಣ್ಣು, ಅಲ್ಲುವಿಯಲ್ ಸಾಯಿಲ್. ಭಾರತದ ಪ್ರಾಚೀನ ತೈಲ ಶುದ್ಧೀಕರಣ ಘಟಕ ಯಾವುದು? ದಿಗ್ಬಾಯ್. ಇದು ಎಲ್ಲಿದೆ? ಅಸ್ಸಾಂನಲ್ಲಿದೆ. ಕೆಳಗಿನ ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ? ಶರಾವತಿ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ. ಶರಾವತಿ, ನೇತ್ರಾವತಿ, ಕಾಳಿ, ವರಾಹಿ, ಬೇಡ್ತಿ, ಅಘನಾಶಿನಿ, ಮುಲ್ಕಿ, ಸ್ವರ್ಣ, ಹಳದಿ, ನರ್ಮದಾ, ತಪತಿ ಇವೆಲ್ಲವೂ ಕೂಡ ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿವೆ. ಕೇಸರಿಯನ್ನು ಉತ್ಪಾದಿಸುವ ಭಾರತದ ಏಕೈಕ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಜಮ್ಮು ಮತ್ತು ಕಾಶ್ಮೀರ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಕರ್ನಾಟಕ. ಅತಿ ನೇರಳಾತೀತ ಬೆಳಕನ್ನು ಶೋಧಿಸುವ ಹಾಗೂ ವಿಕಿರಣಗಳಿಂದ ರಕ್ಷಿಸುವ ವಾಯುಮಂಡಲದಲ್ಲಿರುವ ಅನಿಲ ಯಾವುದು? ಓಝೋನ್, O3. ಇಂಗಾಲದ ಅತಿ ಕಠಿಣ ಘನರೂಪ ಯಾವುದು? ವಜ್ರ. ಮರಳಿನ ಮೇಲೆ ನಡೆಯುವುದು ಸಿಮೆಂಟ್ ರಸ್ತೆಯ ಮೇಲೆ ನಡೆಯುವುದಕ್ಕಿಂತ ಹೆಚ್ಚು ಕಷ್ಟ ಏಕೆ? ಏಕೆ ಅಂದರೆ ಮರಳು ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುವುದು. ಈ ಕೆಳಗಿನ ಯಾವ ಘಟನೆಯು ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿದೆ? ಹಸಿರುಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್. ಗಾಳಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಘಟಕ ಯಾವುದು? ಸಾರಜನಕ. ಆರ್ಯ ಸಮಾಜದ ಸಂಸ್ಥಾಪಕರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಮಂಡ್ಯ ಜಿಲ್ಲೆಯಲ್ಲಿರುವ ಮೇಲುಕೋಟೆಯಲ್ಲಿನ ವೈಷ್ಣವ ಮಠವನ್ನು ನಿರ್ಮಿಸಿ ಅಭಿವೃದ್ಧಿಪಡಿಸಿದವರು ಯಾರು? ರಾಮಾನುಜಾಚಾರ್ಯರು. ಆಸೆಗಳನ್ನು ನಿಯಂತ್ರಿಸಲು ಮತ್ತು ದುಃಖವನ್ನು ಗೆಲ್ಲಲು ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದವರು ಯಾರು? ಗೌತಮ ಬುದ್ಧ. 1857ರ ದಂಗೆಯ ನಂತರ ರಂಗೂನಿಗೆ ಗಡೀಪಾರಾದ ಕೊನೆಯ ಮೊಘಲ್ ಸಾಮ್ರಾಟ ಯಾರು? ಬಹದ್ದೂರ್ ಶಾ II. ಈ ಕೆಳಗಿನ ಯಾವ ಯುದ್ಧದ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದಿದನು? 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ. 1799ರಂದು ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ. ಒಂದು ಕ್ಯೂಸೆಕ್ ಎಂದರೆ ಡ್ಯಾಶ್ ಲೀಟರ್ನಷ್ಟು ದ್ರವ 1 ಸೆಕೆಂಡಿಗೆ ಹರಿಯುವಂಥದ್ದು. 28.32 ಲೀಟರ್ನಷ್ಟು ದ್ರವ. ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಲು ಕಾರಣವೇನು?
ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ತರಂಗದೂರ ಒಳಗೊಂಡಿದ್ದರಿಂದ ದೂರದಿಂದಲೇ ಗುರುತಿಸುವುದು ಸುಲಭ. ಹಾಗಾಗಿ ಸಂಪತ್ತಿನ ಸಮಾನ ಹಂಚಿಕೆಯು ಯಾವ ಮೌಲ್ಯವನ್ನು ಸೂಚಿಸುತ್ತದೆ? ಸಮಾಜವಾದ, ಸೋಷಿಯಲಿಸಂ. ಪಂಚಶೀಲ ತತ್ವಗಳು ಯಾವ ಮೌಲ್ಯವನ್ನು ಆಧರಿಸಿವೆ? ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಇಂಟರ್ನ್ಯಾಷನಲ್ ಕೋಎಕ್ಸಿಸ್ಟೆನ್ಸ್. ರಾಷ್ಟ್ರೀಯ ಹಬ್ಬಗಳ ಆಚರಣೆಯು ಏನನ್ನು ಸಾಧಿಸುತ್ತದೆ? ರಾಷ್ಟ್ರೀಯ ಭಾವೈಕ್ಯತೆ, ನ್ಯಾಷನಲ್ ಇಂಟಿಗ್ರೇಷನ್ ಅನ್ನು. ಭಾರತವು ಜಗತ್ತಿನ ಭೂ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ದೇಶವಾಗಿದೆ. ಇದರ ವಿಸ್ತೀರ್ಣವು ಜಗತ್ತಿನ ವಿಸ್ತೀರ್ಣದಲ್ಲಿ ಡ್ಯಾಶ್ ರಷ್ಟಿದೆ. 2.4% ರಷ್ಟಿದೆ. ಒಂದು ನಾಟಿಕಲ್ ಮೈಲಿ ಎಂದರೆ 1852 ಕಿಲೋಮೀಟರ್. ಭಾರತದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಕರ್ನಾಟಕ 8ನೇ ಸ್ಥಾನದಲ್ಲಿದೆ. ಉಳಿದ 7 ರಾಜ್ಯಗಳು ಅಂದರೆ ಜನಸಂಖ್ಯೆಯಲ್ಲಿ ಕರ್ನಾಟಕ 8ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ. ನಂತರ ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ತಮಿಳುನಾಡು, ರಾಜಸ್ಥಾನ. 8ನೇ ಸ್ಥಾನದಲ್ಲಿ ಕರ್ನಾಟಕ. ಜನಸಂಖ್ಯೆಯಲ್ಲಿ. ವಿಸ್ತೀರ್ಣದಲ್ಲಿ ಕರ್ನಾಟಕ 6ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ರಾಜಸ್ಥಾನ, ನಂತರ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗುಜರಾತ್. 6ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಭಾಕ್ರಾನಂಗಲ್ ಅಣೆಕಟ್ಟನ್ನು ಈ ನದಿಗೆ ಕಟ್ಟಲಾಗಿದೆ. ಸಟ್ಲೇಜ್ ನದಿಗೆ ಕಟ್ಟಲಾಗಿದೆ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಕೊನೆಯ ವಿದೇಶಿಯರು ಯಾರು? ಫ್ರೆಂಚರು. ಮೊದಲು ಪೋರ್ಚುಗೀಸರು, ನಂತರ ಡಚ್ಚರು, ಆನಂತರ ಇಂಗ್ಲಿಷರು, ಕೊನೆಗೆ ಫ್ರೆಂಚರು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಸ್ಲಿಮರಿಗೆ ಭಾಗವಹಿಸಿದಂತೆ ಕರೆ ನೀಡಿದವರು ಯಾರು? ಮಹಮ್ಮದ್ ಅಲಿ ಜಿನ್ನಾ ಮುಸ್ಲಿಮರಿಗೆ ಭಾಗವಹಿಸದಂತೆ ಕರೆ ನೀಡಿದನು. ಇಟಲಿಯ ಕ್ರಾಂತಿವೀರ ಗ್ಯಾರಿಬಾಲ್ಡಿಯನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಲಾಲಾ ಲಜಪತ್ ರಾಯ್. ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಯಾವುದು? ಡಿಸೆಂಬರ್ 30, 1906ರಂದು ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು. ಅಖಿಲ ಭಾರತ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡಿದವರು ಖ್ವಾಜಾ ಸಲೀಮುಲ್ಲಾ. ಇದರ ಸ್ಥಾಪನೆ ಡಿಸೆಂಬರ್ 30, 1906ರಂದು ಆಯಿತು. ಹಾಗೂ ಮುಸ್ಲಿಂ ಲೀಗ್ ವಿಸರ್ಜನೆಯಾಗಿದ್ದು ಡಿಸೆಂಬರ್ 15, 1947ರಂದು. ಈ ಮುಸ್ಲಿಂ ಲೀಗ್ನ ಪ್ರಧಾನ ಕಚೇರಿ ಲಕ್ನೋದಲ್ಲಿ ಇತ್ತು. ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಸ್ಥಾಪನೆಯ ನಿರ್ಣಯ ಅಂಗೀಕರಿಸಲಾಯಿತು? ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಸ್ಥಾಪನೆಯ ನಿರ್ಣಯವನ್ನು ಅಂಗೀಕರಿಸಲಾಯಿತು. 1929ರಲ್ಲಿ ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಇದರ ಅಧ್ಯಕ್ಷತೆಯನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ವಹಿಸಿಕೊಂಡಿರ್ತಾರೆ. ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧವಾದ ವ್ಯಕ್ತಿ ಯಾರು? ಹರ್ಡೀಕರ್ ಮಂಜಪ್ಪ. ಇವರನ್ನು ಕರ್ನಾಟಕದ ಗಾಂಧಿ ಅಂತ ಕರಿತೀವಿ. 1000 ಹಾಡುಗಳ ಸರದಾರ ಅಂತ ಬಾಳಪ್ಪ ಹುಕ್ಕೇರಿ ಅವರನ್ನು ಕರಿತೀವಿ. ಸಾಮಾನ್ಯವಾಗಿ ಬ್ರಿಟಿಷ್ ಚರಿತ್ರಕಾರರು ಭಾರತೀಯ ಸ್ವಾತಂತ್ರ್ಯದ ಎಲ್ಲ ಹೋರಾಟಗಳನ್ನು ಡ್ಯಾಶ್ ಎಂಬುದಾಗಿ ಬಿಂಬಿಸಿದರು. ಬಂಡಾಯ ಅಥವಾ ದಂಗೆ, ರಿವೋಲ್ಟ್ ಅಂತ. ಭಾರತೀಯರ ಸ್ವಾತಂತ್ರ್ಯದ ಎಲ್ಲ ಹೋರಾಟಗಳನ್ನು ರಿವೋಲ್ಟ್ಸ್, ದಂಗೆಗಳು, ಬಂಡಾಯಗಳು ಅಂತ ಬಿಂಬಿಸ್ತಾರೆ ಬ್ರಿಟಿಷ್
ಚರಿತ್ರಕಾರರು. ಶಾಹು ಮಹಾರಾಜ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ರವರು ಯಾರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು? ಜ್ಯೋತಿಬಾ ಫುಲೆ ಅವರ ಬೋಧನೆಗಳಿಂದ. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ಜ್ಯೋತಿಬಾ ಫುಲೆ. ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಡ್ಯಾಶ್ನಲ್ಲಿ ನಡೆದ ಹಿಂಸಾತ್ಮಕ ಘಟನೆಯ ನಂತರ ಹಿಂತೆಗೆದುಕೊಂಡರು. ಚೌರಿ ಚೌರಾದಲ್ಲಿ ನಡೆದ ಹಿಂಸಾತ್ಮಕ ಘಟನೆಯ ನಂತರ ಹಿಂತೆಗೆದುಕೊಂಡರು. ನೋಡಿ, ಅಸಹಕಾರ ಚಳುವಳಿ ಪ್ರಾರಂಭವಾಗಿದ್ದು ಯಾವಾಗ ಅಂದರೆ ಸೆಪ್ಟೆಂಬರ್ 4, 1920 ಅಸಹಕಾರ ಚಳುವಳಿ ಪ್ರಾರಂಭವಾಯಿತು. ಈ ಪ್ರಾರಂಭವಾದಂತಹ ಅಸಹಕಾರ ಚಳುವಳಿಯನ್ನು ಚೌರಿ ಚೌರಾ ಘಟನೆಯ ನಂತರ ಮಹಾತ್ಮ ಗಾಂಧೀಜಿಯವರು ಹಿಂತೆಗೆದುಕೊಂಡರು. ಚೌರಿ ಚೌರಾ ಘಟನೆ ನಡೆದಿದ್ದು ಫೆಬ್ರವರಿ 5, 1922. ಎರಡನೇ ಮಹಾಯುದ್ಧದಲ್ಲಿ USA ಭಾಗವಹಿಸಲು ಕಾರಣವೇನು? ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿದ್ದರಿಂದ. ಭಾರತದ ಒಟ್ಟು ಭೌಗೋಳಿಕ ವಿಸ್ತಾರದ ಡ್ಯಾಶ್ರಷ್ಟು ಅರಣ್ಯ ಪ್ರದೇಶವಿದೆ? ಸರಿಯಾದ ಉತ್ತರ 21.2%. ಇದು ದೇಶದ ನೈಸರ್ಗಿಕ ಸಂಪತ್ತನ್ನು ತೋರಿಸುತ್ತದೆ. ಅರಣ್ಯ. ಕೆಳಗಿನವುಗಳಲ್ಲಿ ಯಾವುದು ವಿಘಟಕ ಜೀವಿ? ಶಿಲೀಂಧ್ರ, ಫಂಗಸ್ ಇದು ವಿಘಟಕ ಜೀವಿ. ರುದರ್ಫೋರ್ಡ್ ರವರು ಚದುರುವಿಕೆಯ ಪ್ರಯೋಗದಲ್ಲಿ ಆಲ್ಫಾ ಕಿರಣ ವಿಚಲಿತವಾಗುವುದು. ರುದರ್ಫೋರ್ಡ್ ರವರ ಚದುರುವಿಕೆಯ ಪ್ರಯೋಗದಲ್ಲಿ ಆಲ್ಫಾ ಕಣ ವಿಚಲಿತವಾಗುವುದು ವಿಕರ್ಷಣ ಬಲದಿಂದ, ಫೋರ್ಸ್ ಆಫ್ ರಿಪಲ್ಸನ್ ಇಂದ. ಸಂಗೀತ ಸ್ವರಗಳಾದ ಸ, ರಿ, ಗ, ಮ, ಪ, ದ, ನಿ, ಸ ಈ ಅಕ್ಷರಗಳಲ್ಲಿ ಮೊದಲನೆಯ ಸ ಕೊನೆಯ ಸಾಕ್ಕಿಂತ ಯಾವುದರಲ್ಲಿ ಭಿನ್ನವಾಗಿರುತ್ತದೆ? ಆವೃತ್ತಿ, ಫ್ರೀಕ್ವೆನ್ಸಿಯಲ್ಲಿ ಭಿನ್ನವಾಗಿರುತ್ತದೆ. ಒಬ್ಬ ಕ್ರಿಕೆಟ್ ಆಟಗಾರ ಒಂದು ಸಿಕ್ಸರ್ ಹೊಡೆಯುತ್ತಾನೆ. ಆಗ ಚೆಂಡು 2 ಮೀಟರ್/ಸೆಕೆಂಡ್ ವೇಗದಿಂದ ಮೇಲಕ್ಕೆ ಹೋಗಿ ಕೆಳಕ್ಕೆ ಬೀಳುತ್ತದೆ. ಕೆಳಕ್ಕೆ ಬೀಳುವಾಗ ಅದರ ಆರಂಭಿಕ ವೇಗವು 0 ಮೀಟರ್/ಸೆಕೆಂಡ್. ಬ್ರಿಕ್ಸ್ ದೇಶಗಳು ಯಾವ್ಯಾವು? ನೋಡಿ, ಬ್ರೆಜಿಲ್, ರಷ್ಯಾ, ಭಾರತ, ಚೈನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, UAE. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, UAE ಇವೆಲ್ಲವೂ ಕೂಡ ಬ್ರಿಕ್ಸ್ ದೇಶಗಳು. ಗ್ರಂಥಿಗಳ ರಾಜ ಎಂದು ಯಾವ ಗ್ರಂಥಿಗೆ ಕರೆಯುತ್ತಾರೆ? ಪಿಟ್ಯೂಟರಿ ಗ್ರಂಥಿಗೆ. ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ ಡ್ಯಾಶ್ರಷ್ಟು ಇರುತ್ತದೆ? 3 ಲಕ್ಷ ಕಿಲೋಮೀಟರ್/ಸೆಕೆಂಡ್ ಇರುತ್ತೆ. ಸಮುದ್ರದ ಆಳವನ್ನು ಈ ಸಾಧನದಿಂದ ಅಳೆಯುವರು? ಬಾಥೋಮೀಟರ್ನಿಂದ ಸಮುದ್ರದ ಆಳವನ್ನು ಅಳಿತಾರೆ. ನೋಡಿ, ಆಲ್ಟಿಮೀಟರ್ ಎತ್ತರವನ್ನು ಅಳೆಯಲು ಆಲ್ಟಿಮೀಟರನ್ನು ಬಳಸುತ್ತಾರೆ. ಸಮುದ್ರ ಮಟ್ಟದಿಂದ ಒಂದು ಬಿಂದುವಿನ ಅಂತರ ಅಥವಾ ಎತ್ತರ. ಬ್ಯಾರೋಮೀಟರನ್ನು ನಿರ್ದಿಷ್ಟ ಪರಿಸರದಲ್ಲಿ ಗಾಳಿಯ ಒತ್ತಡವನ್ನು ಅಳೆಯಲು ಬಳಸ್ತಾರೆ. ಬಾಥೋಮೀಟರನ್ನು ಸಮುದ್ರದ ಆಳವನ್ನು ಅಳೆಯಲು ಬಳಸ್ತಾರೆ. ಕೊಲೋರಿಮೀಟರನ್ನು ಟು ಡಿಟರ್ಮೈನ್ ದ ಕಾನ್ಸಂಟ್ರೇಷನ್ ಆಫ್ ಎ ನೋನ್ ಸೊಲ್ಯೂಟ್ ಇನ್ ಎ ಗಿವನ್ ಸೊಲ್ಯೂಷನ್. ಹೊಯ್ಸಳರ ರಾಜಧಾನಿ ದೋರ ಸಮುದ್ರ ಅಥವಾ ದ್ವಾರ ಸಮುದ್ರದ ಈಗಿನ ಹೆಸರೇನು? ಹಳೇಬೀಡು. ಮಾನವ ಹಕ್ಕುಗಳನ್ನು ಯಾವ ಸಂಸ್ಥೆಯನ್ನು ಘೋಷಿಸಿತು?
ಮಾನವ ಹಕ್ಕುಗಳನ್ನು ವಿಶ್ವಸಂಸ್ಥೆ ಘೋಷಿಸಿತು. ಈ ಕೆಳಗಿನವುಗಳಲ್ಲಿ ಯಾವುದು ಅಪರಾಧವಾಗಿದೆ? ಅಸ್ಪೃಶ್ಯತೆಯನ್ನು ಆಚರಿಸುವುದು ಅಪರಾಧ. ಮೇಡಮ್ ಮೇರಿ ಕ್ಯೂರಿಗೆ 2 ಬಾರಿ ನೊಬೆಲ್ ಪಾರಿತೋಷಕ ದೊರಕಿತು. ಅನುಕ್ರಮವಾಗಿ ಆ ವರ್ಷಗಳು ಯಾವುವು? 1903ರಲ್ಲಿ ಮತ್ತು 1911ರಲ್ಲಿ 2 ಬಾರಿ ಮೇಡಮ್ ಕ್ಯೂರಿ ಅವರಿಗೆ ನೊಬೆಲ್ ಪಾರಿತೋಷಕ ದೊರಕಿತು. ಜರ್ಮನಿ ಪಾರ್ಲಿಮೆಂಟಿನ ಹೆಸರೇನು? ಬುಂಡೆಸ್ಟಾಗ್.